ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಕಿಶೋರಿ ಹೆಣ್ಣುಮಕ್ಕಳು ಅವ್ರದ್ದು ಆರೋಗ್ಯ ಮತ್ತು ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ಹಾಗೆ ಪೀರಿಯಡ್ಸ್ ಆದಾಗ ಅವ್ರು ಯಾವ ರೀತಿ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವಾಗಬೇಕು. ಅವ್ರಿಗೆ ಯಾವುದೇ ರೀತಿಯಿಂದ ಆರೋಗ್ಯಕ್ಕೆ ತೊಂದರೆಗಳಾಗಬಾರ್ದು, ಅವ್ರದ್ದು ಆಯಸ್ಸು ಹೆಚ್ಚಿರಬೇಕು, ಮತ್ತು ಅವ್ರು ಯಾವಾಗಲೂ ನಲಿತಾ ಆಡ್ತಾ ಚಂದ ಒಳ್ಳೆ ಶಿಕ್ಷಣ ಪಡ್ಕೊಂಡು ಎಲ್ಲ ಸಮುದಾಯದಲ್ಲಿ ತಲೆ ಎತ್ತಿ ಬದುಕೋಂಗಾಗಬೇಕು ಅನ್ನೋ ಉದ್ದೇಶದಿಂದಲೇ ಈ ಒಂದು ನವಚೇತನ ಸಂಸ್ಥೆ ಮತ್ತು ಬಾಲ ಪ್ರಾಜೆಕ್ಟ್ ಕೈ ಜೋಡಿಸಿ ಕೆಲಸ ಮಾಡ್ತೇವೆ. ಇವತ್ತಿನ ದಿನ ಸುರಗುರ್ಗೆ ನಾವು ಬಂದಿದ್ದು ಭಾಳ ಖುಷಿ ಏನಪ್ಪ ಅಂದ್ರೆ ನಾವು ಭಾಳ ದಿನಗಳ ನಂತರ ಬಂದೀವಿ. ಮೊದಲೆಲ್ಲ SSLC ವರ್ಕ್ ಬುಕ್ಗಳನ್ನ ಕೊಡಕ್ಕೆ ಬರ್ತಿದ್ದೀವಿ. ನಾವು ಇಂಗ್ಲೀಷು, ಮ್ಯಾಥ್ಸು, ಸೈನ್ಸು ವರ್ಕ್ ಬುಕ್ ಕೊಡ್ತಾ ಬಂದ್ವಿ. ಸುಮಾರು ಒಂದು 7 ವರ್ಷ ಕೊಟ್ಟಿವಿ ಈ ಶಾಲೆಯಲ್ಲಿ, ಒಂದು 5-6 ವರ್ಷ ಕೊಟ್ಟಿವಿ ಕಂಟಿನ್ಯೂ. ಯಾಕಂದ್ರೆ ಮಕ್ಕಳು ಈ ಕಡೆ ಎಲ್ಲರಿಗೂ ಸ್ವಲ್ಪ ಇಂಗ್ಲೀಷು, ಮ್ಯಾಥ್ಸು, ಸೈನ್ಸ್ ಅಂದ್ರೆ ಡಿಫಿಕಲ್ಟ್ ಅನ್ಸದ, ಅದ್ರಾಗೆ ಫೇಲ್ ಆಗ್ತಾರ ಅನ್ನೋಂಥ ಒಂದು ಕಾನ್ಸೆಪ್ಟ್ ಇರೋದ್ರಿಂದ ವರ್ಕ್ ಬುಕ್ ಹೆಲ್ಪ್ ಆಗ್ತದೆ ಅಂತ ಕೊಡ್ತಾ ಇದ್ವಿ. ಆಮೇಲೆ ನಾವು ಟ್ಯೂಷನ್ ಇಟ್ಟಿದ್ವಿ ಇಲ್ಲಿ. SCK ಮಕ್ಕಳೆಲ್ಲ ಹೋಗ್ಲಿ ಅಂತ ಟ್ಯೂಷನ್ ಇಟ್ಟಿದ್ವಿ, ಟ್ಯೂಷನ್ ಟೀಚರ್ ಇಟ್ಟಿದ್ವಿ. ಇಲ್ಲಿ ಯಾರಂದ್ರೆ SCK ಬಂದವರು ಬುದ್ಧಿನಗರ ಕಡೆ ಯಾರಂದ್ರೆ ಆ ಕಡೆ ಟ್ಯೂಷನ್ ಮಾಡ್ತಿರಲ್ಲ, ಏನಾದ್ರು ಹೆಸರು ಭಾಗ್ಯಶ್ರೀ. ಟ್ಯೂಷನ್ ಮಾಡ್ತಿದ್ವಿ. ಯಾಕಪ್ಪ ಅಂದ್ರೆ ಮಕ್ಕಳು ಶಾಲೆಯನ್ನು ಕರೀಲಿ, ನಾವು ಆ ಟೀಚರ್ಗೆ ನಾವು ಸ್ಯಾಲರಿ ಕೊಡ್ತಿದ್ವಿ, ಆ ಟೀಚರ್ ನಿಮಗೆಲ್ಲ ಫ್ರೀ ಆಗಿ ಟ್ಯೂಷನ್ ಮಾಡ್ತೀವಿ. ಯಾಕಂದ್ರೆ ನಮ್ಮ ಹತ್ರ ಟ್ಯೂಷನ್ ಫೀಸ್ಗಳು ರೊಕ್ಕ ಇಲ್ಲ. ನಮ್ಮ ಪಪ್ಪ ಮಮ್ಮಿ ಮುಂಚೆ ಸೆಂಟರ್ ಕೆಲಸಕ್ಕೆ ಹೋದ್ರೆ ಅವ್ರು 200 ರೂಪಾಯಿ ಬರ್ತದೆ ಅಷ್ಟೇ. ನಿಮಗೆ ಟ್ಯೂಷನ್ ಫೀಸ್ ಎಲ್ಲಿ ಕೊಡ್ಬೋದು. ಸೊ ಹಂಗಾಗಿ ಈ ಎಲ್ಲ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಇವತ್ತಿನ ದಿನ ಸ್ವಲ್ಪ ನಿಮಗೆ ಈ ವಿಷಯ ಸ್ವಲ್ಪ ನಿಮ್ಗೆ ಕಠಿಣ ಅನಿಸ್ಬೋದು. ಇಲ್ಲಾಂದ್ರೆ ನಿಮ್ಗೆ ಅಯ್ಯೋ ಇಂಥ ವಿಷಯ ಮಾತಾಡ್ಕೊಂಡು ಬಂದರಲ್ಲ, ಇವ್ರಿಗೆ ಯಾವ ಪಾಪ ಆಗ್ತಿರ್ಬೋದು ಹಂಗೆ ನಿಮ್ಗೆ ಅನಿಸ್ಬೋದು. ಇಲ್ಲಾಂದ್ರೆ ನಿಮ್ಗೆ ಏನು ಅನಿಸ್ಬೋದು, ಇದನ್ನೆಲ್ಲ ನಾವು ಕೇಳಿಸ್ಕೋಬೇಕೇನೋ, ನಮ್ಗೇನು ಅವಶ್ಯಕತೆ ಅದ ಹಿಂಗೂ ಅನಿಸ್ಬೋದು. ಇಲ್ಲ ನಿಮ್ಗೆ ಅನಿಸ್ಬೋದು ಇಂಥ ಗಲೀಜ್ ವಿಷಯನ ಇಂಥ ಬ್ಯಾನರ್ ಹಾಕಿ ಮಾತಾಡ್ತಾರಲ್ಲ ಇವರು, ಹಿಂಗೂ ಅನಿಸ್ಬೋದು ನಿಮ್ಗೆ ಆಯ್ತಾ. ಆದ್ರೆ ನಮಗೆ ಹಂಗೆ ಅನಿಸಲ್ಲ. ನಮಗೇನು ಅನಿಸ್ತಪ್ಪ ಅಂದ್ರೆ ನಾವು ಇದೊಂದು 89 ಹುಡುಗಿಯ ಜೀವನ ಕಾಪಾಡಕ್ ಬಂದ್ವಿ. ನಮಗೆ ಹಿಂಗೆ ಫೀಲ್ ಆಗ್ತದೆ. 89 ಹುಡುಗಿರದು ಜೀವನ ಉಳಿಸೋಕೆ ಬಂದೀವಿ. ಇಲ್ಲಿ 89 ಹುಡುಗಿರಿಗೆ ಯಾವುದೇ ರೀತಿ ನಮ್ಮ ಫ್ಯೂಚರಲ್ಲಿ ಕ್ಯಾನ್ಸರ್ ಆಗದೆ ಇರೋಂಗ ತಡೆಯೋಕೆ ಬಂದೀವಿ. ಇಲ್ಲಿ ಎಲ್ಲ ಹುಡುಗಿರು ಆರೋಗ್ಯವಾಗಿರ್ಬೇಕು, ಯಾರಿಗೂ ಭಾಳ ರಕ್ತಹೀನತೆ ಆಗಿರಬಾರ್ದು ಅಂತೇಳಿ ಅದನ್ನ ನಿಲ್ಸೋಕೆ ಬಂದೀವಿ. ಇಷ್ಟು ಜನರು ಒಳ್ಳೆ ಹೆಣ್ಮಗಳಾಗಿ ದೇಶದಲ್ಲಿ ಬೆಳಗಿ ಒಳ್ಳೆ ಪ್ರಜೆ ಆಗಲಿ, ಒಳ್ಳೆ ತಾಯಿ ಆಗಲಿ ಅಂತೇಳಿ ನಾವು ಆಸೆ ಇಟ್ಕೊಂಡು ಬಂದ್ವಿ. ಸೊ ಇವೆಲ್ಲ ಕನಸುಗಳನ್ನು ನಾವು ಹೊತ್ಕೊಂಡು ಬಂದೀವಿ. ಅದ್ರ ನೀವೆಲ್ಲ ಏನು ನಾವು ಪೀರಿಯಡ್ಸ್ ಅಂದ್ಬಿಟ್ಟು ಏನ್ ಮಾಡಿದ್ರೆ ನಾವು ತಲೆ ಹಾಕ್ಬೇಕು. ಯಾಕಂದ್ರೆ ನೀವೆಲ್ಲ ಏನ್ ತಿಳ್ಕೊಂಡ್ಬಿಟ್ಟಿರ್ಬೇಕು, ಪೀರಿಯಡ್ಸ್ ಅಂದ್ರೆ ಒಂದು ದೊಡ್ಡ ಪಾಪ ಅಂತ ತಿಳ್ಕೊಂಡ್ಬಿಟ್ಟು. ಹೌದಿಲ್ಲ, ಈ ಮನೇನೂ ಹಂಗೆ, ನಿಮ್ಮ ಅಜ್ಜಿ ಕಾಲದಿಂದ ಹಂಗೆ ಬಂದದ. ಈಗ ಮತ್ತೆಲ್ಲರೂ ಏನ್ ಮಾಡ್ತಾರೆ, ಪೀರಿಯಡ್ಸ್ ಅಂದಾಗ ಏನಾರು ಮಾತ್ರ ತಲೆ ಹಾಕ್ತಾರ. ಅದೇ ನೀ ದೊಡ್ಡಕ್ಕೆ ಆದಾಗ ಅಂದ್ರೆ ಹಾಕಿ ಬಾರ್ಸವ್ರಿಗೆಲ್ಲ ಕರೆದು ಅಡಿಗೆ ಎಲ್ಲ ಮಾಡಿಸಿ 3 ಮಂದಿಗೆ ಹೇಳ್ತಾನೆ ನಮ್ಮ ಮನೆ ದೊಡ್ಡವರ ಮತ್ ಮಾವ ಸೀರೆ ತರಬೇಕು, ಅದು ಮಾಡಬೇಕು, ಈಗ ನೆಂಟರು ಬರ್ತಾರೆ ಮನೆಗೆ ಊಟ ಮಾಡಬೇಕು. ಅವಾಗ ಏನೋ ಅನ್ಸಲ್ಲ. ಆದ್ರೆ ಹಿಂಗೇನು ಹೇಳೋಕ್ ಚಾಲು ಮಾಡ್ಕೊ, ಒಳ್ಳೆ ಮಾಹಿತಿ ಕೊಡೋಕ್ ಚಾಲು ಮಾಡ್ಕೊ, ಅಯ್ಯೋ ಗಲೀಜಲ್ಲ ಇದ್ರ ಬಗ್ಗೆ ಅಲ್ಲ ಹಿಂಗ ಅನಿಸ್ತದೆ. ನೀವು ಇದರಿಂದೆಲ್ಲ ಹೊರಗೆ ಬರ್ಬೇಕಾಗಿದೆ. ಯಾಕಂದ್ರೆ ನಮ್ಮಲ್ಲಿ ಶಿಕ್ಷಕರು ಒಳ್ಳೆ ರೀತಿಯಿಂದ ಎಲ್ಲ ಮಕ್ಕಳಿಗೂ ಕೊಡ್ಲತ್ತಾರ. ಆದ್ರೆ ಲೈಂಗಿಕ ಶಿಕ್ಷಣ ಮತ್ತು ಈ ರೀತಿ ಏನು ಪೀರಿಯಡ್ಸ್ ಆದಾಗ ನಾವು ಯಾವ ರೀತಿ ನಮ್ಮನ್ನ ಕಾಪಾಡ್ಕೊಳ್ಬೇಕು, ಯಾವ ರೀತಿ ಸ್ವಚ್ಛತೆನ ಇಟ್ಕೊಳ್ಬೇಕು ಅನ್ನೋದನ್ನ ಶಿಕ್ಷಣ ಕೊಡೋರು ಯಾರು ಇಲ್ಲ. ನಿಮ್ಗೆ ಯಾರು ಇಲ್ಲಿ ತನಕ ಬಂದು ಪ್ಯಾಡ್ ಹೆಂಗೆ ಯೂಸ್ ಮಾಡ್ಬೇಕಂತೇಳಿ ಯಾರು ಒಬ್ಬರೇ ಹೇಳ್ಯಾರ? ಹೇಳಿ, ಯಾರ ಹೇಳಿ ಕೈ ಮೇಲೆ ಯಾರು ಹೇಳ್ಯಾರ? ಹೇಳಿದ್ರೆ ಈ ತನಕ ನಿಮ್ಮ ಅಂಗನವಾಡಿ ಟೀಚರ್ಸ್ ಕಡೆ ಪ್ಯಾಡ್ ತಗೊಂಡ್ರಿ? ಯಾವಾಗ ಅಂಗನವಾಡಿ ಟೀಚರ್ ಕಡೆ ಪ್ಯಾಡ್ ತಗೊಂಡ್ರಿ? ಈ ಸ್ಕೂಲಿಗೆ ಪ್ಯಾಡ್ ಬರ್ತಾರೆ ಸರ್. ಸ್ಕೂಲಿಗೆ ಬಂದಾಗ ನಿಮಗೆ ಏನ್ ಕೊಟ್ರ? ಸ್ಕೂಲಿಗೆ ಬಂದ್ರೆ ಏನು ಟೀಚರ್ಸ್ ಎಲ್ಲ ಪಾಪ ಏನ್ ಮಾಡ್ತಾರ, ಪ್ಯಾಡ್ ಮಕ್ಕಳಿಗೆ ಕೊಡ್ಬೇಕು, ಜಸ್ಟ್ ಕೊಟ್ಬಿಡ್ತಾರೆ. ಹೌದಿಲ್ಲ? ಅದ್ರ ಪ್ಯಾಡ್ ಹೆಂಗೆ ಯೂಸ್ ಮಾಡ್ಬೇಕು, ಎದರಿಂದ ಏನ್ ಕ್ಲಾಸ್ ಆಗ್ತದ, ಏನ್ ತೊಂದರೆ ಆಗ್ತದ ಅನ್ನೋದು ಯಾರು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇಲ್ಲ. ನಾವೆಲ್ಲ ಯೂಸ್ ಮಾಡ್ತಾ ಇರೋದು ಸ್ಯಾನಿಟರಿ ನ್ಯಾಪ್ಕಿನ್ಸ್, ಏನ್ ಪ್ಯಾಡ್ಸ್ ಅವ ಮೆಡಿಕಲ್ದಾಗಿನ ಅಥವಾ ಈಗ ಗವರ್ಮೆಂಟ್ ಇಂದ ಬರೋದಾಗಲಿ ಪ್ಯೂರ್ ಪ್ಲಾಸ್ಟಿಕ್ ಬರಲ್ಲ, ಪ್ಲಾಸ್ಟಿಕ್ ಪ್ಯಾಡ್ಸ್ ಅವ. ಈ ಪ್ಯಾಡ್ ಯೂಸ್ ಮಾಡಿದ್ರೆ ಎಲ್ಲಿ ಚೆಲ್ ಹಾಕ್ತಿ, ಎಲ್ಲಿ ಬಿಸಾಕ್ತಿ? ಈ ಮನ್ಯಾಗ ಕಸದ ಗುಡ್ಡೆ ಹಾಕ್ತಿ, ಇಲ್ಲ ನಾಲೆ ಬಿಸಾಕ್ತಿ, ಇಲ್ಲ ತಿಪ್ಪಿ ಒಳಗಡೆ ಬಿಸಾಕ್ತಿ, ಇಲ್ಲ ರೋಡ್ ಮೇಲೆ ಎಲ್ಲ ಒಂದ್ ಕಡೆ ಬಿಸಾಕಿರ್ತೀವಿ. ಆದ್ರೆ ಪ್ಲಾಸ್ಟಿಕ್ ಅದು ಒಂದು 100 ವರ್ಷ ಅಲ್ಲ 1000 ವರ್ಷ ಕಳೆದ್ರು ಅದು ಮಣ್ಣಾಗ ಕರಗಲ್ಲ. ನಿಮ್ಮ ಸೈನ್ಸ್ ಒಳಗಡೆ ಅದಲ್ಲ ಪ್ಲಾಸ್ಟಿಕ್ ಆಗ್ತದೆ ಮಣ್ಣಾಗ. ಪ್ಲಾಸ್ಟಿಕ್ ನಮ್ಮ ದೇಶಕ್ಕೆ ಎಷ್ಟು ಹಾನಿ ಆಗತ್ತದ, ಪ್ಲಾಸ್ಟಿಕ್
ಚರ್ಚೆ, ಹೌದಲ್ಲ? ಹಾಗಾಗಿ ನಾವೇನ್ ಮಾಡ್ತಿದೀವಿ, ಪ್ಲಾಸ್ಟಿಕ್ ನ ಯೂಸ್ ಮಾಡಿ ಮತ್ತೆ ಬಿಸಾಕ್ತಾ ಇದೀವಿ. ಅದೇ ನೀ ಬಿಸಾಕಿದ ಪ್ಲಾಸ್ಟಿಕ್ ಕರಗಲ್ಲೇ, ಅದು ಮನ್ನೆ ಆಗಲ್ಲ ಅಂದ್ರೆ ಅದನ್ನ ಯಾವ್ದು ಬಂದು ಆಕಳು, ಎತ್ತು, ನಿಮ್ಮ ಮನೆ ಕುರಿ, ನೀನ್ ಸಾಕಿದ ನಾಯಿ ಅಂದಿ ತಿಂತಂದ್ರ, ನೆಕ್ಕಿತ್ತಂದ್ರ ಅದಕ್ಕೂ ತ್ರಾಸ ಆಗ್ತದ, ಅದಕ್ಕೂ ಹೊಟ್ಟೆ ತ್ರಾಸ ಆಗ್ತದ, ಅದಕ್ಕೂ ಇನ್ಫೆಕ್ಷನ್ಸ್ ಆಗ್ತವ. ಅದ್ರ ವಿಚಾರ ಮಾಡಲ್ಲ. ನಂದು ಗಲೀಜ್ ಹೋಯ್ತಿಲ್ಲ, ಮುಗೀತು. ನಮ್ಮ ಮನೆ ಕಸರನಾಗ ಏನ್ ಮಾಡ್ತೀವಿ, ಯಾವ್ದ್ರ ಮನೆ ಮುಂದೆ ಹಾಕ್ತೀವಿ, ನಮ್ಮ ಮನೆ ಸ್ವಚ್ಛ ಇದ್ರೆ ಸಾಕು ಅನ್ನೋ ವಿಚಾರ ಮಾಡ್ತೀವಿ. ಮನುಷ್ಯನ ಹುಟ್ಟುಗುಣ ಅದ. ನಾನು ತಪ್ಪು ಮಾಡಿನಂದ್ರೆ ತಪ್ಪು ಮಾಡಿದ್ ಒಪ್ಕೊಂಡು ಯಾರು ನಾ ಮಾಡಿದ ಅವ್ ಮಾಡಿ ಅಕ್ಕಿ ಮಾಡಿ ಹಿಂಗೆ ಹೇಳ್ತೀವಿ. ನನ್ನ ತಪ್ಪಾಯ್ತ್ರಿ, ನಾನೇ ಮಾಡೀನಿ, ಮತ್ತೊಂದು ಸರ್ತಿ ಹಿಂಗೆ ಮಾಡಲ್ಲ ಅಂತ ಯಾರು ಅನ್ನಲ್ಲ, ಹೌದಿಲ್ಲ? ಹಂಗ ಈ ಪ್ಯಾಡ್ಸ್ ವಿಷಯದಾಗ ಭಾಳ ಕಡಿಮೆ ಮಾಹಿತಿ ಅದ ಹೆಣ್ಮಕ್ಳಿಗೆ, ವಿಶೇಷವಾಗಿ ಭಾಳ ಕಡಿಮೆ. ಮತ್ತು ಇದರಿಂದ 65% ಹುಡುಗಿಯರು ಪ್ರತಿ ವರ್ಷ ಕ್ಯಾನ್ಸರ್ ಆಗಿ, ಗರ್ಭಕೋಶದ ಕ್ಯಾನ್ಸರ್ ಆಗಿ, ಅವ್ರಿಗೆ ಬೇರೆ ಬೇರೆ ರೀತಿಯಿಂದ ಇನ್ಫೆಕ್ಷನ್ಸ್ ಆಗಿ, ಭಾಳ ಬ್ಲೀಡಿಂಗ್ ಆಗಿ, ಭಾಳ ತ್ರಾಸಾಗಿ, ಪೀರಿಯಡ್ಸೇ ಬರಲಾರ್ದೆ ದಿನಗಳನ್ನ ಕಳೆದು 4-5 ತಿಂಗಳಾದ್ರೂ ಪೀರಿಯಡ್ಸ್ ಬರಲಾರ್ದಂಗಾಗಿ ಇಂಥವೆಲ್ಲನೂ PCOD ಅಂತೇಳಿ ಬೇರೆ 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 ರೋಗಗಳನ್ನು ಉಟ್ಕೊಂಡು ಹೆಣ್ಮಕ್ಳು ಸಾಯ್ಲತ್ತಾರೆ. ಆಮೇಲೆ ಎಷ್ಟೋ ಮಕ್ಕಳಿಗೆ ಈಗ ಗೊತ್ತಾಗಿಲ್ಲ, ಅವ್ರು ಯಾವಾಗ ಮದುವೆ ಆಗಿ ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆಗಿರ್ತದಲ್ಲ, ಆ ಟೈಮ್ನ ಡಾಕ್ಟರ್ ಚೆಕ್ ಮಾಡಿದ್ರೆ ಅವಾಗ ಹೇಳ, ನೀ ಪೀರಿಯಡ್ಸ್ ಇದ್ದಾಗ ನೀ ಚಲೋ ಕೇರ್ ಮಾಡಿರತ್ತದು, ಅದಕ್ಕೆ ನಿನಗೆ ಮಕ್ಕಳು ಹಿಂಗೆ ಹುಟ್ಟ್ಯಾವ ಅಥವಾ ನಿನಗೆ ಗರ್ಭಕೋಶ ಹಿಂಗೆ ಸಮಸ್ಯೆ ಅಲ್ಲಮ್ಮ. ಇವೆಲ್ಲ ಹೆಣ್ಮಕ್ಳ ವಿಷಯದಲ್ಲಿ ಬಹಳ ತಪ್ಪುಗಳು ನಡೀತದೆ. ಆಮೇಲೆ ಮೊದಲಿನ ಕಾಲದಿಂದ ನಮಗೆ ಹೆಂಗಂತದ, ಈಗ ನಿಮ್ ಪೀರಿಯಡ್ಸ್ ಆಯ್ತು, ನಿಮ್ಮ ಅಜ್ಜಿ ನಂತರ ಅಡಿಗೆ ಮನೆ ಹೋಗ್ತಾರೆ, ಉಪ್ಪಿನಕಾಯಿ ಮುಟ್ಟಬೇಡ, ಅಡಿಗೆ ಮುಟ್ಟಬೇಡ, ದೇವ್ರ ಗುಡಿಗೆ ಹೋಗ್ಬೇಡ, ಎಂತೆಂತ ಮಾತುಗಳು ಹೇಳ್ತಾರೆ ನಿಮಗೆ. ಮತ್ತೆ ನಿಮ್ಗೆ ಏನ್ ಪೀರಿಯಡ್ಸ್ ಆಗ್ತದ, ಪೀರಿಯಡ್ಸ್ ನಿಮ್ಗೆ ಆಗಿಲ್ಲ ಅಂದ್ರೆ ನಿಮ್ಗೆ ಮಕ್ಕಳೇ ಆಗಲ್ಲ. ನಾವೆಲ್ಲ ಈ ಭೂಮಿ ಮೇಲೆ ಜೀವಂತಿದ್ದೀವಿ, ನಾವೆಲ್ಲ ಹುಟ್ಟಿವಂದ್ರ ಪೀರಿಯಡ್ಸೇ ಕಾರಣ ಅದ. ನಿಮಗೆ 8ನೇ ತರಗತಿಯಲ್ಲಿ ಸಂತಾನೋತ್ಪತ್ತಿ ಅಂತೇಳಿ ಪಾಠ ಅದ ಸರ್, ಸಂತಾನೋತ್ಪತ್ತಿ ರೀಪ್ರೊಡಕ್ಟಿವ್ ಸಿಸ್ಟಮ್ ಪಾಠ ಅದ. ನಿಮ್ಗೆ ಯಾಕೆ ಇಟ್ಟಾರೆ 8ನೇ ತರಗತಿಗೆ ಆ ಪಾಠ? ಯಾವಾಗ ನಾವು ಪಾಠನ ಮಕ್ಕಳು ಮುಂದೆ ಬಂದಿದ್ದ ಪಾಠನ ಓದಕ್ಕಿಂತನೂ ಈ ಪಾಠ ಯಾಕೆ ಇಟ್ಟಿರ್ಬೋದು ಅಂತ ಒಂದ್ಸತಿ ಯೋಚನೆ ಮಾಡಬೇಕು ಈ ಏಜ್ ಅಲ್ಲಿ. ಅದೇ 5ನೇದವ್ರಿಗೆ ಯಾಕಿರೋದು ಪಾಠ, ಅದು 8ನೇ 9ನೇದವ್ರಿಗೆ ಅವಾಗ ಹೆಂಗ್ ಬರ್ತದ? ಯಾಕಂದ್ರ ರೀಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ನಾವು ನೀವು 5ನೇದವರಿಗೆ ಕುಡಿಸಿಲ್ಲ, 6ನೇ 7ನೇ 8ನೇ 9ನೇದವ್ರಿಗೆ ಯಾಕೆ ಕುಡಿಸಿವಿ? ಯಾವ ವಯಸ್ಸಿಗೆ ಪೀರಿಯಡ್ಸ್ ಬರ್ತದ ಹುಡುಗಿರಿಗೆ, ಅದೇ ವಯಸ್ಸಿನಲ್ಲಿ ಇದ್ರು ಅಂದ್ರೆ ಅವ್ರಿಗೆ ನಾವು ಹೇಳೋದು ಅರ್ಥ ಆಗ್ತದ, ಅವ್ರ ನೋವು ಬೇರೆದವ್ರ ಹತ್ರ ಹೇಳ್ಕೊಳಕ್ ಆಗ್ತದ. ಆಮೇಲೆ ನಿಮ್ಗೆ ಏನಾರ ಬೇಜಾರಾಗ್ತಿತ್ತಂದ್ರೆ ಏನು ತಪ್ಪು ತಿಳ್ಕೊಂಡ್ರೆ ನೀವೆಲ್ಲ ತಂಗಿರ್ ನಮ್ಮ ಮಕ್ಕಳ ಇದ್ದಂಗೆ ಹಂಗೆ ತಿಳ್ಕೊಂಡ್ ಬಂದೀವಿ ನಾವು ಆಯ್ತಾ. ಯಾಕಂದ್ರೆ ನಿಮಗ ಏನಾದ್ರು ತ್ರಾಸ ಆದ್ರ ಇಲ್ಲಿ ನಿಮ್ ಊರಾಗ ಯಾರಿಗೂ ಅರ್ಥ ಆಗಲ್ಲ ಇದ್ರ ಬಗ್ಗೆ. ಮತ್ತೆ ನೀವು ಹೋಗ್ಬೇಕು ಗುಲ್ಬರ್ಗ ಡಾಕ್ಟರ್ ಕಡೆ, ಮತ್ತೆ ನೀವು ಹೋಗ್ಬೇಕು ಸ್ಕ್ಯಾನಿಂಗ್ ಸೆಂಟರ್ಗೆ, ಮತ್ತೆ ನೀವು ಎಲ್ಲ ರಿಪೋರ್ಟು ಬ್ಲಡ್ ಎಲ್ಲ ತೆಗೆದು ನಿಮ್ಮ ಬಾಡಿ ಒಳಗಿಂದ ಬ್ಲಡ್ ತೆಗೆದು ಟೆಸ್ಟ್ ಮಾಡಿದ್ರೆ ನಿಮ್ಗೆ ರೋಗ ಆಗ್ಯದ ಅಂತ ಹೇಳ್ತಾರೆ. ಅಷ್ಟು ಬೇಡ ಅಂದ್ರೆ ನೀವು ಸರಿಯಾಗಿ ಸ್ವಚ್ಛತೆನ ಕಾಪಾಡಿದ್ರೆ ಮುಗಿದೇ ಬೇಕು, ನಿಮಗೇನೂ ಆಗಲ್ಲ, ನೀ ಆರೋಗ್ಯವಾಗಿರ್ತೀಯ ಅಂತ ಅರ್ಥ. ಸೊ ಇಷ್ಟು ಎಲ್ಲ ನಾನು ಯಾಕೆ ಬಿಡಿಯಾಗಿ ಹೇಳ್ತೀನಪ್ಪ ಅಂದ್ರೆ, ನೀನು ಆರೋಗ್ಯ ಸರಿ ಇಲ್ಲ ಅಂತ ತಿಳ್ಕೊ, ನೀನು ಎಂಥ ಶಿಕ್ಷಣ ತಗೊಂಡ್ರು ವೇಸ್ಟ್ ಆಗುತ್ತೆ. ನಿನಗೆ ಆರಾಮ್ ತಪ್ಪಿತ್ತು ಅದ್ರ ಮೇಲೆ ನೀನು ಶಾಲೆ ಬಂದು ಕುಂತಿದ್ರೆ ನೀನು ಹೇಳೋ ಟೀಚರ್ ಹೇಳೋ ಪಾಠ ನೀನು ತಲೆ ಹೋಗ್ತದೆ. ನಿನಗೆ ಏನು ಲಕ್ಷ ಇರ್ತದ, ನಾನು ಸುಸ್ತಾಗ್ತದ, ಚಕ್ರ ಬಂದ ಆಗುತ್ತದ, ನಾನು ಮನೆಗೆ ಹೋಗ್ತೀನಿ, ನಂಗೆ ಯಾರು ತ್ರಾಸ ಆಗತ್ತೆ, ಇದ್ರಿಗೆ ಲಕ್ಷ ಇರ್ತದೆ. ನಿನಗೆ ಪೀರಿಯಡ್ಸ್ ಆದ್ರೂ ಹಂಗೆ ಆಗ್ತದ, ಬಟ್ಟಿ ಬ್ಯಾನೆ ಆಗ್ತಿರ್ತದ, ಕೈಕಾಲೆಲ್ಲ ಬ್ಯಾನೆ ಆಗ್ತಿರ್ತವ, ಕುತ್ಕೊಳ್ಳೋ ಆಗ್ತಿರಲ್ಲ, ಹೊಟ್ಟಿ ಚುಸ್ತಿರ್ತದ, ತಲೆ ನೋಯ್ತಿರ್ತದ, ಚಕ್ರ ಬಂದಂಗೆ ಆಗ್ತಿರ್ತದ, ಬಾಯಿ ಹೋಗಿ ಬ್ಲಡ್ ಹೋಗಿ ಸುಸ್ತಾದಿರ್ತದ ದೇಹ ಎಲ್ಲ. ಆ ಟೈಮ್ ನಾವು ಹೆಂಗ್ ಇರ್ಬೇಕಂತೇಳಿ ಕಲ್ಕೊಂಡಿವಂದ್ರ ಶಿಕ್ಷಣನೂ ಇರ್ತದ, ನಿನ್ ಪೀರಿಯಡ್ಸ್ನು ಚಲೋ ಕೇರ್ ಆಗ್ತದ, ನೀ ಯಾರಿಗೂ ಹಂಚಬೇಕಾಗಿಲ್ಲ, ಯಾರಿಗೂ ಭಯ ಪಡ್ಬೇಕಾಗಿಲ್ಲ, ಆರಾಮಾಗಿರ್ಬೋದು. ಈಗ ಬೆಂಗಳೂರದಾಗ ಅಲ್ಲಿದೆಲ್ಲ ಹೆಣ್ಮಕ್ಳು ಪೀರಿಯಡ್ಸ್ ಬಂದಾಗ ಒಂದು 4 ದಿನ ಸುಟ್ಟಿ ಕೊಡೋದ್ರಲ್ಲಿ ಯಾರು ಸುಟ್ಟಿ ಕೊಡ್ತಾರ ಆಫೀಸ್ನಾಗ? ತಿಂಗಳ ನೀವು 3 ಯಾರು ಸುಟ್ಟಿ ಕೊಡ್ತಾರ ಅಲ್ಲಿ? ಏನ್ರಿ ಮೇಡಮ್, ಅವ್ರೆಲ್ಲರೂ ಪೀರಿಯಡ್ಸ್ ಯಾವ ಬರ್ತದ ಗೊತ್ತಾಗಲ್ಲ ಅವ್ರಿಗೆ. ಈತ ಪೀರಿಯಡ್ಸ್ ಇದ್ದಾಗ ಬ್ಯಾಡ್ ಹಾಕೋತಾರ, ಯೂಸ್ ಮಾಡ್ತಾರ, ಆಫೀಸ್ ಹೋಗ್ತಾರ, ಕೆಲಸ ಮಾಡ್ತಾರ, ಗಂಡ್ಮಕ್ಳ ಜೊತೆ ಕೆಲಸ ಮಾಡ್ತಾರ, ಹೆಣ್ಮಕ್ಳ ಜೊತೆ ಕೆಲಸ ಮಾಡ್ತಾರ, ಎಲ್ಲರ ಜೊತೆ ಕುಂದು ಊಟ ಮಾಡ್ತಾರ. ನೀವು ಪೀರಿಯಡ್ಸ್ ಆಗಿದ್ರೆ ಬೇರೆ ತಿಂದಿರೋದು ಅಂತಾರೆ. ನಾನು ನಿಮ್ಮ ಮನೆಯಾಗ ಅಂತಾರೆ ಇನ್ನ ಅಕ್ಕಿ ಬೇರೆ ತಾಟ್ನೆ ಊಟ ಕೊಡು, ಈಗ ಈ ಕಡೆ ಅಡಿಗೆ ಮನೆ ಬರ್ಬೇಕು ನೀವತ್ತು ಹಿಂಗಂತಾರ. ಅಲ್ಲಿ ಯಾರು ಅಂತಾರೆ ಎಲ್ಲ ಕೂತು ಊಟ ಮಾಡ್ತಾರ ಜೊತೆಗೆ. ಇದೊಂದು ಉದಾಹರಣೆ ಹೇಳ್ತೀನಿ ಕೇಳಿ ನಿಮ್ಗೆ. ಮೊದಲೆಲ್ಲ ನಮ್ಮ ಪುರಾತನ ಕಾಲದಲ್ಲಿ ದೇವ್ರ ಗುಡಿ ಅಂದ್ರೆ ಊರು ಬಿಟ್ಟು
ಹೊರ ಗುಡ್ಡದಾಗ ದೂರ ಇರ್ತಿದ್ವಿ. ಮನ್ಯಾಗ ಗುಡಿ ಇರ್ತಿರ್ಲಿಲ್ಲ. ಮನ್ಯಾಗ ಜಗಲಿ ಗಟ್ಟೆ ಮೇಲೆ ನಮ್ಮ ಸತ್ತವ್ರ ಮುಖ ಅಟ್ಟೆ ಇರ್ತಿದ್ವು. ಇದು ದೇವರಿಗೆ ನೋಡ್ಬೇಕಂದ್ರೆ ಅಲ್ಲಿ ದೂರ ಊರ್ ಬಿಟ್ಟು ಒಂದ್ ಕಡೆ ಅಂದ್ರೆ ಒಂದೇ ಊರಿಗೆ ಒಂದು ಗುಡಿ ಎಲ್ಲ ದೂರ ಗುಡ್ಡದಾಗ ಒಂದು ಗುಡಿ ಎಲ್ಲ ಇರ್ತಿತ್ತು. ಈಗ ಪೀರಿಯಡ್ಸ್ ಆದಾಗ ನಿಮ್ಗೆ ಏನಾಗ್ತಿರ್ತದ, ರಕ್ತ ಬರ್ತಿರ್ತದ, ನಿಮ್ಗೆ ಸುಸ್ತ ಆಗಿರ್ತದ, ಹಿಂಗ ಊಟ ಮಾಡೋದು ಹೊಟ್ಟಿ ಕಾಸ್ತಿರ್ತದ. ಅಷ್ಟು ದೂರ ಇಲ್ಲ ನಡ್ಕೊಂತ ದೇವ್ರಿಗೆ ಬರೋ ತನಕ ಮತ್ತೆ ನಿಮ್ಗೆ ಏನೋ ತ್ರಾಸ ಇರ್ತದೆ ಹೆಂಗ ಅಂತ ಹೇಳಿ ದೇವ್ರಿಗೆ ಹೋಗ್ಬಾರ್ದಂದ್ರೆ ಅಷ್ಟೇ. ಈಗ ದೇವರಿಗೆ ಕೊಟ್ರೆ ಏನು ಪಾಪ ಹತ್ತಲ್ಲ ಇದು. ಮತ್ ದೇವ್ರನ್ನ ಗಂಡ ಐತಿನವಲ್ಲ, ಅವ್ರಿಗೆ ಮಕ್ಕಳಾಗ್ಯಾರಲ್ಲ, ಶಿವನ ಪಾರ್ವತಿ ಮತ್ತು ಗಣೇಶ ನಂದಿ ಅಂತ ಮಕ್ಕಳಲ್ಲ. ಅವ್ರಿಗೆ ಪೀರಿಯಡ್ಸ್ ಆಗೋದ್ರೆ ಮಕ್ಕಳಾಗ್ಯಾವ. ದೇವ್ರಿಗೆ ಪೀರಿಯಡ್ಸ್ ಆಗ್ತಿರ್ತದ ಹಂಗ ಹೌದಿಲ್ಲ. ಮುಟ್ಟು ಬೇಡ ಅಂತ ಹೇಳಿಲ್ಲ ಯಾರು ಅಂತ, ಅದು ದೂರ ಅದ ಅಂತ ಹೇಳಿ ಎಲ್ಲಿ ಹೋದ್ರೆ ನಿಂಗೆ ತ್ರಾಸ ಆಗ್ತದ ಅಂತ ಹೇಳಿ. ಮನ್ಯಾಗ ಇರುವಂತ ಯಾಕೆ ಹೇಳಪ್ಪ ಅಂದ್ರೆ, ಮೊದಲೆಲ್ಲ ಗುಡ್ಡ ಕಾಡುಗಳಲ್ಲಿ ಅಲ್ಲಿ ಊರು ಬಿಟ್ಟರೆ ಒಂದಿಷ್ಟು ಬಹಳ ತೋಟ ಅಂತ ಕಡೆ ಎಲ್ಲ ಮನೆಗಳೆಲ್ಲ ಇರ್ತದೆ. ಈಗ ಸಿಟಿ ಹಂಚೆ ಎಲ್ಲ ಕಡೆ ಊರೇ ಇರ್ತಿರ್ಲಿಲ್ಲ. ಕಾಡಿಂದ ನಾಡಿಗೆ ಬಂದಿವಿ ನಾವು. ಇದು ಅವಾಗ ಏನ್ ಮಾಡಿದ್ರು, ನೀವು ನಡ್ಕೊತ ಹೋಗ್ಬೇಕಾದ್ರೆ ದಾರಿಯಲ್ಲಿ ಎಲ್ಲಾರ ಬಿತ್ತು ಕೆಳಗ ಅಥವಾ ಪಟ್ಟಿಗೆ ಅಂಟ್ಕೊಂಡಿದ್ರು ಬ್ಲಡ್, ಅವಾಗ ಪ್ರಾಣಿಗಳಿಗೆ ಸ್ಮೆಲ್ ಬರ್ತದ. ನೀವು ರಕ್ತ ಸ್ಮೆಲ್ ಬರ್ತದ, ಚೊಡೆದ ರಕ್ತದ ಸ್ಮೆಲ್ ಬರ್ತದ, ಪೇರೆಸ್ ರಕ್ತದ ಸ್ಮೆಲ್ ಬರ್ತದ. ಆ ರಕ್ತದ ವಾಸನೆಯಿಂದ ಪ್ರಾಣಿಗಳು ಬಂದು ನಿಮ್ಗೆ ಅಟ್ಯಾಕ್ ಮಾಡಿದ್ರೆ, ನಿಮ್ಗೆ ಏನೋ ತಿಂದು ಅಂದ್ರ ಸರಿ ಅನ್ಸಲ್ಲ, ತಿಂದು ನಿಮ್ಗೆ ಸಾಯಿಸ್ಬಿಡ್ತಾವ ಅಂತೇಳಿ ಅವೆಲ್ಲೂ ಹೊರ ಹೋಗ್ಬೇಡ. ಅದು ಕಾರಣ ಅದು ಅಷ್ಟೇ. ಅದು ಬಿಟ್ಟು ನೀ ಅದು ಮುಟ್ಟಬೇಡ ಇದು ಮುಟ್ಟಬೇಡ ಇದು ಅಡಿಗೆ ಮನೆಗೆ ಯಾಕೆ ಹೋಗೋಣ ಅಂದ್ರೆ, ನೀವು ಪೀರಿಯಡ್ಸ್ ಆಗಿ ಸುತ್ತಾಗಿರ್ತಿ, ನಿಮ್ಗೆ ತ್ರಾಸ ಆಗ್ತಿರ್ತದೆ. ನೀವು ಮತ್ತೆ ಅಡಿಗೆ ಮನೆ ಹೋದ್ರೆ ನೀವು ಮತ್ತೆ ಅಡಿಗೆ ಮಾಡ್ತೀವಿ, ಬಾಣಿ ತೊಳಿತಿ, ಅನ್ನ ಸಾಂಬಾರು ಮಾಡ್ತೀವಿ, ಮತ್ತೆ ಅದೇ ಮಾಡ್ಬೇಕು ಅಂತೀವಿ. ಅವತ್ತಿನ ರೆಸ್ಟ್ ಇಲ್ಲ ನಿನಗೆ ಅವತ್ತೇನು ಕೆಲಸ ಮಾಡೋದು ಬೇಡ, ಸ್ವಲ್ಪ ನೀವು ದೇಹಕ್ಕೆ ಆರಾಮ್ ಬೇಕು ಅವತ್ತು. ಆ ಒಂದು ಉದ್ದೇಶದಿಂದ ಅಡಿಗೆ ಮನೆಗೆ ಹೋಗೋಣ ಅಂತೀವ್ಯಾರ. ಅದ್ ಬಿಟ್ಟು ಮುಟ್ರೆ ಪಾಪ ಅಂತ ಹೇಳಿದ್ ಯಾರು ಅವಾಗ ನಮ್ಮ ಮನೆಯಾಗ ಸಾಯಿರತ್ತದು ಮುದುಕಿರುತ್ತಲ್ಲ, ಅವ್ರು ಸುಮ್ಮ ಒಂದಕ್ಕೊಂದು ಜಾಯಿಂಟ್ ಮಾಡಿ ಹೇಳ್ಯಾರ. ಅದ್ರ ತಾಸ ರೇಸ್ಟ್ ಅನ್ಸ್ಕೋಬೇಕಂತೇಳಿ ಅವ್ರಂಗೆ ಹೇಳ್ಯಾರ. ಆಯ್ತು, ಅವ್ರಿಗೆ ಬಂದಿದ್ದರೆ ಮೊದಲು ಇವೆಲ್ಲ ಏನಿಲ್ಲ. ಹಂಗಾಗಿ ಇವೆಲ್ಲ ಸಣ್ಣ ಸಣ್ಣ ವಿಷಯವ. ನೀವು ಇದನ್ನ ಬಹಳ ನೀಟಾಗಿ ತಿಳ್ಕೋಬೇಕು, ಹುಷಾರಾಗಬೇಕು. ನೀವು ಶಿವಗುರಕ ಗುಡ್ಡದಾಗ ಇಂಥ ಸಣ್ಣ ಊರಾಗ ಇಂಥ ಗುಡ್ಡಗಳದಾಗ ಟೀಚರ್ಸ್ ಎಲ್ಲ ಬಂದು ಇಲ್ಲಿ ಪಾಠ ಹೆಂಗ್ ಮಾಡ್ತಾರೆ, ಇವೆಲ್ಲ ಹೆಂಗ್ ಬರ್ತಿರ್ಬೇಕು, ದಿನ ಬರ್ಬೇಕು ಇಲ್ಲಿ. ಅಲ್ಲಿ ಸಿಟಿಯಾಗೆ ಸಮೀಪ ಇದ್ರೂ ಸಾರಿ ಎಷ್ಟೋ ಮಂದಿ ಲೇಟ್ ಹೋಗ್ತಾರೆ. ಇಲ್ಲಿ ದೂರದ್ರು ಇವರೆಲ್ಲ ಇಷ್ಟು ಬಂದು ಪಾಠ ಮಾಡಿ ನೀವೆಲ್ಲ ಕಲಿಸಿ ಶಾಲೆ ಮಾಡ್ಬೇಕಂದ್ರೆ ಅವ್ರಿಗೆ ಎಷ್ಟು ಗ್ರೇಟ್ ಅಲ್ಲ ಇದು ನಮ್ಮ ದೇಶದಲ್ಲಿ. ಇಂಥ ಜಾಗದಾಗ ಒಂದು ಶಿಕ್ಷಣ ನಡೀತದಂದ್ರೆ ಅದಕ್ಕೆ ಇವೆಲ್ಲ ಹೆಮ್ಮೆ ಪಡ್ಬೇಕು. ಇನ್ನೇ ಇದ್ದು ಇನ್ನೇ ಸಾಯ್ಬೇಕಂತ ಯೋಚನೆ ಮಾಡ್ಬಾರ. ನೀನು ಇದೊಂದು ಸಣ್ಣದೊಂದು ನಿಮ್ ನಿಮ್ಮ ಮನೆ ಮುಂದೆ ಸಣ್ಣದೊಂದು ಹೊಂಡ ಇರ್ತಲ್ಲ, ಮಳೆ ಬಿದ್ದಾಗ ಅಟ್ಟೆ ಮಳಿಗಳು ಬಂದೈತದ ಹೋಗ್ತದ ಒಣಗ್ತದ ಅಷ್ಟೇ. ಇದು ಸುಗರ್ ಅಂದ್ರ ದೊಡ್ಡ ಸಮುದ್ರ ಅದ ಇದು. ಇಲ್ಲಿಂದ ನೀ ಚಂದ ಕಲ್ತು ಡಿಗ್ರಿ ಓದ್ತೀನಿ, ಯೂನಿವರ್ಸಿಟಿ PG ಮಾಡು, PG ಮಾಡಿದ್ರೆ ಮತ್ತೆ ಬೇರೆ ಬೇರೆ ಕೋರ್ಸ್ PhD ಮಾಡು. ಯೂನಿವರ್ಸಿಟಿಗಳವ ದೊಡ್ಡ ದೊಡ್ಡ ನಮ್ಮ ಕರ್ನಾಟಕದಾಗೆ ಸೆಂಟ್ರಲ್ ಯೂನಿವರ್ಸಿಟಿ ಅದ ಇರೋದೇ ಕರ್ನಾಟಕದ ಒಂದು ಇದು. ಅಲ್ಲೇ MPhil ಆಗ್ಯದ ಒಂದು. ಅಲ್ಲಿ ಬೇರೆ ಬೇರೆ ದೇಶದಲ್ಲ ಬರ್ತಾರೆ ಹುಡುಗರಿಗೆಲ್ಲ. ಅಲ್ಲಿ ಹುಡುಗರು ಬೇರೆ ದೇಶಕ್ಕೆ ಹೋಗ್ತಾರೆ DPT ಎಲ್ಲ ಮಾಡ್ಲಾಕ. ನಾವು MSW DPT ಮಾಡ್ಲಾಕ ಭೂತಾನ್ಕ ನೇಪಾಳಕ್ಕೆ ಹೋಗ್ತಾರೆ. ಅಲ್ಲಿ ಅವರು ಗುಲ್ಬರ್ಗ ಯೂನಿವರ್ಸಿಟಿ ಅವರು ಬೀದರ್ಗೆ ಹೋದ್ನ, ರಾಯಚೂರ್ಗೆ ಹೋದ್ನ, ಇಲ್ಲೇ ರೌಂಡ್ ಆಗಿ ಬರ್ತಾರೆ. ಮತ್ತೆ ಅದೇ ಊರು ಅದೇ ಕೇಳಿ ಅದೇ ನೋಡ್ಕೊಂಡು ಅಲ್ಲಿ ಹುಡುಗರು ಹೆಂಗ ನಮ್ಮ ಸ್ಟೂಡೆಂಟ್ಸ್ ಅಲ್ಲಿ ಭೂತಾನ್ ಈ ಸಲ DPT ಹೋದ್ರೆ ಬ್ಲಾಕ್ ಪರ್ಸ್ಪೆಕ್ಟಿವ್ ಭೂತಾನ್ಗೆ ಹೋಗೋದು. ಭೂತಾನ್ ಒಂದು ದೊಡ್ಡ ಆರ್ಗನೈಸೇಷನ್ ಫಿಕ್ಸ್ ಮಾಡ್ತಾರೆ, ನೇಪಾಳದಾಗ ಒಂದು ಫಿಕ್ಸ್ ಮಾಡ್ತಾರೆ, ಚೀನಾದಾಗ ಒಂದು ಫಿಕ್ಸ್ ಮಾಡ್ತಾರೆ. ಹಿಂಗೆ ಫಿಕ್ಸ್ ಮಾಡಿ ಅಲ್ಲೊಂದು 3 ಹುಡುಗರು, ಇಲ್ಲೊಂದು 5 ಹುಡುಗರು, ಅಲ್ಲೊಂದು 10 ಹುಡುಗರು ಹಿಂಗೆ ಕಳಿಸ್ತಾರೆ ಬೇರೆ ದೇಶಕ್ಕೆ. ಕಲ್ತು ಬನ್ನಿ ಬೇರೆ ದೇಶಕ್ಕೆ ಹೆಂಗಲ್ಲ ಅವ್ರಿಗೆ ಹೋಗಿ ಒಂದು ತಿಂಗಳಿದ್ದು ಬೇರೆ ಫ್ರೆಂಡ್ಸ್ ಮಾಡ್ತಾರೆ, ಜಾಬ್ ಹುಡ್ಕೊಂಡೆ ಬರ್ತಾರೆ. ಅವ್ರು ಬಂದು ತಿಂಗಳು 2 ತಿಂಗಳಿದ್ದು ಎಕ್ಸಾಮ್ ಅಲ್ಲಿ ಬರೋದು ಬೇರೆ ದೇಶಕ್ಕೆ ಹೋಗ್ತಾರೆ ಕೆಲಸಕ್ಕೆ. ಸೊ ಆ ಲೆವೆಲ್ ಥಿಂಕ್ ಮಾಡ್ತಾರೆ ಎಲ್ಲರೂ. ನೀವು ಇನ್ನ ಪೀರಿಯಡ್ಸ್ ಆಗ್ಯದ ಅಂತ ತಲೆ ಹಾಕೊಂಡು ಕುಂದ್ರೋದಾಗಿದೆ, ಎಲ್ಲ ತಲೆ ಹಾಕೊಂಡು ಕುಂದ್ರೋದಾಗಿದೆ. ಊಟ ಮಾಡಿ ಹೇಳೋರು ಮುಂಜಾನೆ ಊಟ ಮಾಡಿ ಅಂದ್ರೆ ಕೈ ಮೇಲೆ ಅಷ್ಟೇ ನೋಡಿದ್ರಾಗ 50% ಯಾರು ಊಟ ಮಾಡಿಲ್ಲ. ಕೇಳಕ್ಕೆ ಒಂದು ತಿಳ್ಕೊಂಡು ನೀವು ಊಟ ಮಾಡಿ ಎಷ್ಟು ಮಂದಿ ಅವರು ಯಾರ ಮನುಷ್ಯ ಹಸಿವಾಗಿಲ್ಲ ಆ ಮನುಷ್ಯನ ಆರೋಗ್ಯ ಕೆಡದ ಅಂತ ಅರ್ಥ. ನಿನಗೆ ಹಸಿವಾಗಿಲ್ಲ ಅಂದ್ರೆ ನಿನ್ನ ದೇಹದ ಆಯಸ್ಸು ಕಡಿಮೆ ಆಗ್ಲತ್ತದ ಅಂತ ಅರ್ಥ. ಇದು ನಿನ್ಗೆ ಯಾವಾಗ ಹಸಿವಾಗ್ತಾವ, ಯಾವಾಗ ಉಳ್ತಿ ಅವಾಗೆ ದೇಹ ನಿನಗೆ ಸಪೋರ್ಟ್ ಮಾಡತ್ತದ. ನೀ ಮತ್ತೊಂದು 4 ದಿನ ಬದುಕ್ತಿ. ಈ ದವಾಖಾನೆಗೆ ಹೋಗ್ತಿ, ಡಾಕ್ಟರ್ ನಂಗೆ ಭಾಳ ತ್ರಾಸ ಆದ್ರೆ ಡಾಕ್ಟರ್ಗೆ ಹೋಗ್ತೇವೆ. ಫಸ್ಟ್ ಏನ್ ಕೇಳ್ತಾನೆ ಊಟ ಯಾವಾಗ ಮಾಡಿ
ಚೆಕ್ ಮಾಡಿದ್ರೆ ಸಾಕು ನಿಮ್ಗೆ ಇದಾಗಿದೆ ನೀವು ಇಂತಿಂತ ಔಷಧ ತಗೊಂತ ಹೇಳ್ತಿರು. ಈಗ ನಾವೇ ಹೇಳ್ಬೇಕು ಈಗ ಸರ್ ನನಗೆ ಕೆಮ್ಮು ಆಗ್ತದ್ರಿ, ರಾತ್ರಿಯಿಂದ ಜ್ವರ ಬಂದವು, ನೆಗಡಿ ಆಗ್ಯದ್ರಿ, ಸ್ವಲ್ಪ ನಿನ್ನೆ ಆಕ್ಸಿಡೆಂಟ್ ತಿಂದಿದೆ, ಇದು ಮುಂಜಾನೆ ಸ್ವಲ್ಪ ಕಡಿಮೆ ಆಗ್ಯದ, ನೀನು ಸ್ವಲ್ಪ ಹೆಚ್ಚುತ್ತೀನಿ ಎಲ್ಲ ಹೇಳ್ತೀನಿ. ನಾನು ಹೇಳಿದ್ಮೇಲೆ ನಾವು ಆಯ್ತು ಅವ್ರ ಇದಕ್ಕೆ ಇಂಜೆಕ್ಷನ್ ಇದೆ ಮತ್ತು ನಾವೇ ಮಾಡ್ಬೋದು ಮೆಡಿಕಲ್ ಅಂತ ತಂದು ಎಲ್ಲರೂ ಗುಳಿಗೆ ನಾವೇ ಮೆಡಿಕಲ್. ಎಷ್ಟೋ ಮಂದಿಗೆ ಏನು ಮಾಡ್ತಾರೆ ದವಾಖಾನೆಗೆ ಹೋಗ್ಬೇಕಾದ್ರೆ, ಕೆಲವು ಮಂದಿ ಹುಷಾರಿದ್ದವರು ಸಾಲಿಗತ್ತವರು ಜ್ವರ ಬಂದ್ರೆ ಪ್ಯಾರಾಸಿಟಮಲ್ ತೊಗೊಂಬರಪ್ಪ, ಮೈಕೈ ಬೇರೆ ಆದ ಡ್ಯಾಗ್ಲಮ್ ತೊಗೊಂಬರಪ್ಪ, ಸಿಟ್ರಸನ್ ತೊಗೊಂಬರ, ನೆಗಡಿ ಆಗ್ಯದ, ಕಫ ಆಗ್ಯದ, ಒಮ್ಮೆಸ್ ಟ್ಯಾಬ್ಲೆಟ್ ತೊಗೊಂಬರಪ್ಪ, ತಾವ್ತಾವೆ ತಿನ್ನತ್ತಾರೆ. ಹಂಗಾಗಿ ನೀವು ನಮ್ಮ ದೇಶದಾಗ ಆರೋಗ್ಯದ ಗ್ಯಾರಂಟಿ ಇಲ್ಲ. ನಿಮ್ಮ ಆರೋಗ್ಯ ನೀವು ಚಲೋ ಕಾಪಾಡ್ಕೊಳ್ಳಿ. ಯಾಕಂದ್ರೆ ಗಂಡ್ಮಕ್ಳದ್ದು ದೇಹದ ಸಿಸ್ಟಮ್ ಬೇರೆ ಅದ, ಹೆಣ್ಮಕ್ಳದ್ದು ದೇಹದ ಸಿಸ್ಟಮ್ ಬೇರೆ ಅದ. ನಿಮ್ಮಲ್ಲಿ ರೀಪ್ರೊಡಕ್ಟಿವ್ ಸಿಸ್ಟಮ್ ಅದ ನಿಮ್ದು. ಅಂದ್ರೆ ನೀವು ಮತ್ತೊಂದು ಜನ್ಮ ಕೊಡುವಂತ ಶ್ರೇಷ್ಠ ದೇಹ ನಿಮ್ದು. ಗಂಡ್ಮಕ್ಳಿಗೆ ಮತ್ತೊಂದು ಮಗು ಆಗ್ತದೆ, ಹೆಣ್ಮಕ್ಳು ನೀವು ನಮ್ಮಂತ ಗಂಡ್ಮಕ್ಳಿಗೆ ಜನ್ಮನೇ ಕೊಡ್ಬೋದು. ಅಂದ್ರೆ ಜನ್ಮನೇ ನೀವು ಕೊಡ್ಬೇಕು, ನೀವು ದೇವ್ರಿಗೆ ಸಮ. ಯಾವ ದೇವರೇ ಬಂದು ಮ್ಯಾನೇಜರ್ ಕೆಳ ಬಂದು ಹೇಳಿದ್ರು ಇನ್ನೊಂದು ಜನ್ಮ ಕೊಡೋಕ್ಕಾಗಲ್ಲ ಅವ್ರಿಗೆ, ಆ ತಾಯಿ ಮಾತ್ರ ಸಾಧ್ಯ ಅದ. ಮತ್ತು ಆ ಒಂದು ಗರ್ಭಕೋಶ ನಾವು ಸ್ವಚ್ಛ ಸುಂದರವಾಗಿ ಚಲೋ ಇಟ್ಕೋಬೇಕು. ನಾವು ಹುಟ್ಟೋ ಮಕ್ಕಳು ನಾಳೆ ಚಲೋ ಹುಟ್ಟಬೇಕು, ಅವ್ರಿಗೆ ಆರೋಗ್ಯ ಹುಟ್ಟಬೇಕು, ಅವ್ರಿಗೆ ಏನೂ ತ್ರಾಸ ಆಗಬಾರ್ದು, ಇಂಥ ನಿನಗೂ ತ್ರಾಸ ಆಗಬಾರ್ದು, ನಿನ್ನ ಜೀವಕ್ಕೂ ಯಾವುದೂ ಹಾನಿ ಆಗಬಾರ್ದು ಅಂದ್ರೆ ನೀ ಏನು ಮಾಡಬೇಕು, ಪೀರಿಯಡ್ಸ್ ಆದಾಗ ಚಲೋ ಕೇರ್ ಮಾಡಬೇಕು. ಇಷ್ಟೆಲ್ಲ ಸಿಂಪಲ್. ಪೀರಿಯಡ್ಸ್ ಆದಾಗ ಚಲೋ ಆದದ್ದು ಕಾಳಜಿ ವಹಿಸ್ಬೇಕು. ಈ ಒಂದು ದೃಷ್ಟಿಯಿಂದ ನಾವು ಇವತ್ತಿಗೆ ಬಂದೀವಿ. ಸ್ವಲ್ಪ ನಿಮ್ಮ ಪೀರಿಯಡ್ಸ್ ಬಗ್ಗೆ, ಪ್ಯಾಡ್ ಬಗ್ಗೆ, ಅದು ಹೆಂಗೆ ಯೂಸ್ ಮಾಡ್ತಾರ, ಯಾಕೆ ಯೂಸ್ ಮಾಡಬೇಕು, ನಾವು ಇವತ್ತೇನು ಕೊಡ್ತಾ ಇದ್ದಿಲ್ಲ ಪ್ಯಾಡ್ಸು. ಕರ್ನಾಟಕದಾಗ ನೀವು ಎಲ್ಲಿ ಹೋದ್ರು ನೀವು ಪ್ಯಾಡ್ ನಿಮ್ಗೆ ನೋಡೋ ಸಿಗಲ್ಲ. ಯಾಕಂದ್ರೆ ಅವು ಸೇಲಿಗಿಲ್ಲ ಮತ್ತು ಅವು ಮೆಡಿಕಲ್ದಾಗ ಸಿಗಲ್ಲ. ಮೆಡಿಕಲ್ದಾಗ 100 ರೂಪಾಯಿ ಕೊಟ್ಟರೆ 7 ಪ್ಯಾಡ್ ಸಿಗ್ತಾವೆ. ಅದರಿಂದ 3 ದಿನ 2 ದಿನ ಯೂಸ್ ಆಗ್ತದೆ. ಇದು ಅದು ಇವು ಪ್ಯಾಡು 1.5 ವರ್ಷ ಯೂಸ್ ಆಗ್ತದೆ. ರೀಯೂಸೇಬಲ್ ಅಲ್ಲ, ರೀಯೂಸೇಬಲ್. ಡೆಲ್ಲಿದಿಂದ ಮ್ಯಾನುಫ್ಯಾಕ್ಚರ್ ಆಗಿ ಬಂದವು ಇಲ್ಲಿ ತನಕ. ಕರ್ನಾಟಕದ ಫಸ್ಟ್ ನಮ್ಮ ಜೊತೆ ಕೆಲಸ ಮಾಡೋಕೆ ಕೈ ಜೋಡಿಸ್ಯಾರ ಅವರು. ಬಿಟ್ಟರೆ ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ ಒಳಗಡೆ, ಆಮೇಲೆ ನೇಪಾಳ ಒಳಗಡೆ, ಈ ಕಡೆ ಲಕ್ನೋ, ಬಿಹಾರ, ಗುಜರಾತ್, ಕೇರಳದಾಗ ಅಲ್ಲೆಲ್ಲ ಇದನ್ನೆಲ್ಲ ಹಂಚಾರು. ಅಲ್ಲೆಲ್ಲ ಹಂಚಲ್ಲೆಲ್ಲ ಕೆಲಸ ಮಾಡ್ಯಾರ. ಕರ್ನಾಟಕದ ಇದೇ ಫಸ್ಟ್. ಸೊ ಅದಕ್ಕೆ ನೀವು ಕೇಳ್ತೀರಿ, ಅಲ್ಲೆಲ್ಲೇ ಮಾತಾಡಬೇಡ್ರಿ, ಎಲ್ಲ ವಿಷಯದಲ್ಲಿ ಬರ್ತದ. ಸೊ ಇದು ನೀವು ಸರಿಯಾಗಿ ಸದ್ಬಳಕೆ ಮಾಡ್ಕೊರಿ. ಅದಕ್ಕೆ ಹೊರ ಹೋದ್ರೆ 700 ರೂಪಾಯಿ ಅದ. ಅಂದ್ರೆ ಇವ್ರು ಏನು ರೆಡಿ ಮಾಡಿದ್ರೆ ಅವ್ರ ಕಂಪ್ನಿದವರು 700 ರೂಪಾಯಿ ಅದ. ಆಯ್ತಾ? ನಾವೇನು ನಿಮಗೆ ನಮ್ಮ ಸಂಸ್ಥೆಯಿಂದ ಕೊಡತ್ತೀವಿ. ಯಾರೋ ನೀವು ತಗೊಂಡು ನಮ್ಮ ಮಕ್ಕಳಿಗೆ ಕೊಡ್ತೀನಿ, ನೀವು ತಗೊಂಡು ನಮ್ಮ ಮಮ್ಮಿಗೆ ಕೊಡ್ತೀನಿ, ನಾ ತಗೊಂಡು ನನ್ನ ಫ್ರೆಂಡಿಗೆ ಕೊಡ್ತೀನಿ, ಇಂಥದೆಲ್ಲ ಮಾಡಬೇಡ. ನಿಮಗೆ ಸಿಕ್ಕಂದ್ರೆ ನೀವು ಪುಣ್ಯ ಅನ್ಕೊರಿ. ಇವತ್ತು ಯಾರು ಸಾಲಿ ಬಂದ್ರೆ ಇನ್ನು ಸಾಲಿ ಯಾರು ಬಿಟ್ಟಾರಲ್ಲ ಅವ್ರಿಗೆ ಪ್ರಾಬ್ಲಮ್. ಸಾಲಿ ಬಿಟ್ಟವ್ರಿಗೆ ನಾವು ಹುಡುಕಿ ಕೊಡೋಕ್ಕಾಗಲ್ಲ. ಶಾಲೆಗಿಂದ ಅವ್ರಿಗೂ ಸಿಗ್ತಿತ್ತು ಇದು. ಅದಕ್ಕೆ ಎಲ್ಲರೂ ಶಾಲೆಗಿರ್ಬೇಕು. ಶಾಲೆ ಸುರಕ್ಷಿತವಾದ ಜಾಗ ಇಡೀ ನಮ್ಮ ದೇಶದಾಗ. ಇಲ್ಲಿ ಯಾರೋ ಸ್ವಲ್ಪ ಅಚಾನಕ್ ಯಾರ ಪರಿಚಯದ ಮನುಷ್ಯ ಓಡಾಡ್ತಿದ್ರೆ ನೀವೆಲ್ಲ ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಈಗ ನೀವು ಒಂದು 4-5 ಬಂದಿದ್ರಿ, ಅದೆಲ್ಲ ಆಟ ಆಡ್ತೀರಿ. ಅಲ್ಲೆಲ್ಲ ಅಲ್ಲ ಯಾರೋ ಬಂದು ನಿಮಗೆ ಏನೋ ಕೇಳತ್ತಾರ, ಅಥವಾ ನಮ್ಗೆ ಏನೋ ಮಾಹಿತಿ ಇಲ್ಲ, ಅದು ಅಂತ ಏನೋ ಅಲ್ಲತ್ತಾರ, ಅಥವಾ ಏನೋ ಅಪರಿಚಿತ ವ್ಯಕ್ತಿ ಬಂದು ಓಡಾಡೋದು ನಿಮ್ ಸುತ್ತಮುತ್ತ. ನೀವೇನ್ ಮಾಡ್ತೀರಿ? ಇಮಿಡಿಯೇಟ್ ಹೇಳ್ತೀರಿ. ಮತ್ತೆ ನೀವು ಒಬ್ಬಕ್ಕೆ ಯಾರನ್ನು ಬಿಟ್ಟು ಬರಲ್ಲ. ಏನ್ ಹೇಳ್ರಿ ಎಲ್ಲರೂ ಹುಡುಗಿ ಯಾಕೆ ಸರಿ ಕಾಣ್ತದೆ ಅಂತ ನಮ್ಮ ಸರ್ವಿಗೆ ಹೇಳೋದು. ಅದೇ ಒಬ್ಬಕ್ಕೆ ಹುಡುಗಿ ಹೊಲಕ್ಕೆ ಹೋಗ್ಯಾಳು, ಅಪ್ಪ ರೊಟ್ಟಿ ಕೊಳ್ಳಕ್ಕೆ ಹೋಗ್ಯಾಳು, ಅಥವಾ ಹೊಲಕ್ಕೆ ಹೋಗ್ಯಾಳು, ಅಥವಾ ಎಲ್ಲೋ ಅವ್ರ ರಾಶಿ ನಡೆದ ಬುದ್ಧಿ ಕೊಳ್ಳಕ್ಕೆ ಹೋಗ್ಯಾಳ, ಅವಾಗ ಅವ್ರು ಬೇಡತ್ತೆ ಯಾರೋ ವಾದ ಯಾರಿಗೆ ಹೇಳ್ತಾರ ಅಲ್ಲಿ. ಹಾಗಾದ್ರೆ ಅವ್ರ ಮಮ್ಮಿ ಹೊಲ್ದಾಗ ಇರ್ತಾಳ, ಅಲ್ಲಿ 4-5 ಕಿಲೋಮೀಟರ್ ದೂರ ಈಗ ದಾರಿ ನಡ್ಕೋತ ಹೊಂಟಿರ್ತಾಳ. ಅಲ್ಲಿ ಯಾರು ಬಂದು ಏನಾರ ಹಿಡಿದಂದ್ರೆ ಕಿಡ್ನಾಪ್ ಮಾಡಿದಂದ್ರೆ ಈ ವಿಷಯಕ್ಕೆ ಕರ್ನಾಟಕ ಕರೆಕ್ಟಾಗಿ ಬಂದಿದೆ. ಹಂಗ ಶಾಲೆನ ಸುರಕ್ಷಿತವಾದ ಜಾಗ ನಾವು ಯಾಕೆ ಹೇಳ್ತೀವಿ? ಶಾಲೆ ಮನೆಗಿಂತ ಸುರಕ್ಷಿತ. ನಿಮ್ ಮನ್ಯಾಗ ನಿಮ್ಮ ಅಪ್ಪ ಅವ್ವ ಎಲ್ಲರ ಕೆಲ್ಸಕ್ಕೆ ಹೋಗಿ ನೀವು ಒಬ್ಬಕ್ಕಿಗೆ ಮನ್ಯಾಗ ಇಟ್ಟು ಟಿವಿ ಹಾಕಿ ಅಥವಾ ನಿಮ್ಗೆ ಊಟಕ್ಕೆಲ್ಲ ಇಟ್ಟು ನಿಮಗೆ ಬಿಟ್ಟು ಹೋಗೋದು ಮನ್ಯಾಗ. ಮನಿನೂ ಸೇಫ್ ಇಲ್ಲ. ನಿಮ್ ಮನೆಗೆ ಬಂದ್ರು ನಿಮ್ಗೆ ಎಲ್ಲ ಕೆಟ್ಟದ್ ಮಾಡೋದು ಮಾಡೇ ಮಾಡ್ತಾರ. ಅದ್ರ ಶಾಲೆಗ ಫ್ರೆಂಡ್ಸ್ ಇರ್ತೀರಿ, ಎಲ್ಲರೂ ಇರ್ತೀರಿ. ಇಲ್ಲಿ ಬರ್ಲಕ್ಕೆ ಅನ್ಸ್ತಾರೆ ಮನುಷ್ಯರು ಯಾರು ಅಪರಿಚಿತರು. ಆಮೇಲೆ ನೀವು ಈಗ ಒಬ್ಬೊಬ್ಬರೇ ಅಡ್ಡಾಡಲ್ಲ, ಇಲ್ಲಿ ಎಲ್ಲರೂ ಗುಂಪಾಗಿ ಏನೇನೋ ಮಾತಾಡ್ಕೊಂತು. ನೀ ಏನ್ ತಿಂದಿ ಇವತ್ತು, ನೀ ಏನ್ ತಂದಿ ಇವತ್ತು, ನೀ ಏನ್ ಬಟ್ಟೆ ಹಾಕೊಂಡಿ ಇವತ್ತು, ನೀ ಯಾವ ಧಾರಾವಾಹಿ ಮಾಡಿದಿ, ಸರ್ ಯಾವ ಪಾಠ ಮಾಡಿದ್ರು, ನಿನಗೇನು ಅರ್ಥ ಆಯ್ತು, ನಿನಗೇನು ಅರ್ಥ ಆಗಿಲ್ಲ, ನನಗೆ ಇದು ಅರ್ಥ ಆಯ್ತು, ನನಗೆ ಇವತ್ತು ಇಂಗ್ಲೀಷ್ ಚಲೋ ಇತ್ತು, ನನಗೆ ಮ್ಯಾಥ್ಸ್ ಚಲೋ ಇತ್ತು. ಮಾತಾಡ್ತಿರಲ್ಲ, ಮಾತಾಡ್ಕೊಂಡು ಗುಂಪನೆ ಇರ್ತಿರಲ್ಲ. ಗುಂಪನೆ ಇದ್ದಾಗ ಏನ್ ಅನಿಸ್ತದ ಮನುಷ್ಯಗ? ನಾರ್ಮಲಿ
ಮನುಷ್ಯ ಯಾವ ಜೀವಿ? ಮನುಷ್ಯ ಯಾವ ಜೀವಿ? ಹಾ. ನೀವು ಉಡಾಡಿದ್ರೆ ಸಣ್ಣದ್ರಿ ಮನುಷ್ಯ ಸಂಘ ಜೀವಿ ಅಂತ ಯಾಕಂದ್ರಪ್ಪ ಅಂದ್ರೆ ಅವನಿಗೆ ಒಬ್ಬರ ಜೊತೆ ಒಬ್ಬರು ಇರೋದಂದ್ರೆ ಅವನಿಗೆ ಸುರಕ್ಷಿತ ಮತ್ತು ರಕ್ಷಣೆ ಖುಷಿಯಾಗಿರ್ತಾನೆ. ಮನುಷ್ಯ ಒಬ್ಬನೇ ಇರ್ಬೇಕಂದ್ರೆ ಖುಷಿಯಾಗಿರಲ್ಲ, ಅವನಿಗೆ ಆಗಲ್ಲ ಇರ್ಲಾಗ. ಅದಕ್ಕೋಸ್ಕರ ಮಾನವ ಸಂಘ ಜೀವಿ ಅಂತಂದಾರ. ಅವನಿಗೆ ಮನಿ, ಮಕ್ಕಳು, ಹೆಂಡತಿ, ಅತ್ತೆ, ಮಾವ, ಪಪ್ಪ, ಮಮ್ಮಿ, ಅಜ್ಜ, ಅಜ್ಜಿ ಎಲ್ಲರೂ ಇರ್ತಾರ. ಅವಾಗ ಅವನು ಖುಷಿಯಾಗಿರ್ತಾನೆ. ಒಬ್ಬ ಇದ್ದಂದ್ರೆ ಅವ್ನು ನೆಮ್ಮದಿಯಾಗಿರಲ್ಲ. ಹಾಗಾಗಿ ಮನುಷ್ಯ ಸಂಘ ಜೀವಿ. ನೀವು ಎಲ್ಲರೂ ಸಂಘ ಜೀವಿ ಇದ್ರೆ ನೀವು ಸಾಲಾಗಿರಿ. ನಿಮ್ಮಲ್ಲಿ ಯಾರ್ಯಾರು ಸಾಲಿ ಬಿಟ್ಟು ಅದೇ ತಿರುಗಾಡ್ತಾರ. ನಾ ಇವತ್ತೇನು ಹೇಳಿ ನಿಮಗೆ ಟೈಮ್ ಸಿಕ್ಕರೆ ಇಂಥವ್ರ ಮುಂದೆ ಹೋಗಿ ಹೇಳ್ರಿ. ಅದು ಬಿಟ್ಟು ಅದು ಆಯ್ತು ಇದು ಆಯ್ತು ಆಗಲ್ಲ ನೀವು ಅನ್ನೋದೆಲ್ಲ ಚರ್ಚೆ ಮಾಡಬೇಡ್ರಿ, ವೇಸ್ಟ್ ಇದು. ನೀವೆಲ್ಲರೂ ಓದಿ ದೊಡ್ಡದಾಗಿ ಏನಾದ್ರು ಸಾಧನೆ ಮಾಡ್ಬೇಕಂದ್ರೆ ಕನಸು ಕಾಣ್ತೀವಿ. ನಮ್ಮ ಸಂಸ್ಕೃತದಾಗ ಎಷ್ಟು ಕಾರ್ಯಕ್ರಮ ಚೆನ್ನಾಗಿ ಸಪೋರ್ಟ್ ಮಾಡ್ತೀವಿ. ಇವತ್ತು ಕ್ಯಾನ್ಸ್ ತಂದೀವಿ, ಮುಂದೆ ಮತ್ತೆ ಬೇರೆ ಏನೋ ತಂದು ಕೊಡ್ಬೋದು. ನಾವು ನಿಮ್ಮ ಜೊತೆ ಕಂಟಿನ್ಯೂ ಕೆಲಸ ಮಾಡೋದು ಯೋಚನೆ ಮಾಡ್ತೀವಿ. ಏನೋ ಇಲಾಖೆ ನಮ್ಮ ಏನಾರ ಕೈ ಹಿಡಿತು ಅಂದ್ರೆ ಮತ್ತೆ ಬೇರೆ ಪ್ರಾಜೆಕ್ಟ್ಗಳನ್ನ ಟ್ರೈ ಮಾಡ್ತೀವಿ. ಇಂಗ್ಲೀಷ್, ಮ್ಯಾಥ್ಸು, ಸೈನ್ಸು, ಮಕ್ಕಳಿಗೆ ಸೆಪರೇಟ್ ಸ್ಕೂಲ್ ಟೀಚರ್ಗಳು ಇಟ್ಟು ಅದೊಂದು ಸೆಪರೇಟ್ ಕಲಿಸ್ಬೇಕು. ಮಿನಿಮಮ್ 3 ವರ್ಷದಾಗ ಎಲ್ಲ ಮಕ್ಕಳು